ಕೊಡಗು ಕಟ್ಟೆಮಾಡು ದೇಗುಲದಲ್ಲಿ ವಸ್ತ್ರ ವಿವಾದಕ್ಕೆ ಸಂಬಂಧಪಟ್ಟಂತೆ ತಮ್ಮ ಅಸ್ತಿತ್ವ ಉಳಿವಿಗಾಗಿ ಕೊಡವರ ಹೋರಾಟ ಮುಂದುವರಿತಾ ಇದೆ. ಇಂದು ಅಂತಿಮ ಘಟ್ಟಕ್ಕೆ ತಲುಪಿದೆ ಕೊಡವರ ಪಾದಯಾತ್ರೆ. ಮಡಿಕೇರಿ ಪ್ರವೇಶ ಮಾಡಲಿದೆ ಈ ಪಾದಯಾತ್ರೆ. ಮಡಿಕೇರಿಯಲ್ಲಿ ಕೊಡವರ ಬೃಹತ್ ಸಮಾವೇಶ ಕೂಡ ಇದೆ. ಸುಮಾರು 20,000 ಜನ ಭಾಗಿಯಾಗುವ ನಿರೀಕ್ಷೆಯಂತೆ ಈ ಸಮಾವೇಶಕ್ಕೆ ಬಿಗಿ ಪೊಲೀಸ್ ಬಂದೋಬಸ್ತನ್ನ ಕೂಡ ಒದಗಿಸಲಾಗಿದೆ. ಬೆಳಗ್ಗೆಯಿಂದ ಸಂಜೆ ತನಕ ಮದ್ಯ ಮಾರಾಟ ಬಂದ್ ಮಾಡಲಾಗಿದೆ. ತಮ್ಮ ಸಂಸ್ಕೃತಿ ತಮ್ಮ ಉಡುಪು ಧರಿಸಿ ಬಂದ್ರೆ ಅದಕ್ಕೆ ವಿರೋಧ ಯಾಕೆ ಅನ್ನುವಂತಹ ಪ್ರಶ್ನೆ ಕೊಡವರದ್ದು. ತಮ್ಮ ಅಸ್ತಿತ್ವದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೋರಾಟವನ್ನ ಮಾಡ್ತಿದ್ದಾರೆ. ಪಾದಯಾತ್ರೆಯನ್ನ ಹಮ್ಮಿಕೊಂಡಿದ್ರು. ಈಗ ಪಾದಯಾತ್ರೆ ಕೊನೆಯ ಹಂತ ತಲುಪಿದೆ. ಇವತ್ತು ಪಾದಯಾತ್ರೆ ಮುಕ್ತಾಯ ಆಗ್ತಾ ಇದ್ದಂತೆ ಬೃಹತ್ ಸಮಾವೇಶದ ಮೂಲಕ ಕೊಡವರ ಶಕ್ತಿ ಪ್ರದರ್ಶನ, ಆ ಮೂಲಕ ತಮ್ಮ ಅಸ್ತಿತ್ವವನ್ನ ಉಳಿಸಿಕೊಳ್ಳುವ ಪ್ರಯತ್ನ ಅವರಿಂದ ಆಗುತ್ತೆ. ಸಹಜವಾಗಿ ಸೂಕ್ಷ್ಮ ಪ್ರದೇಶ ಆಗಿದೆ ಆ ಭಾಗ. ಹಾಗಾಗಿ ಪೊಲೀಸರು ಕೂಡ ಕಟ್ಟೆಚ್ಚರವನ್ನು ವಹಿಸಿದ್ದಾರೆ. ಅತಿ ಹೆಚ್ಚಿನ ಭದ್ರತೆಯನ್ನು ಒದಗಿಸಲಾಗಿದೆ. ದೇಗುಲ ಉತ್ಸವಕ್ಕೆ ಕೊಡವರ ಸಮವಸ್ತ್ರ ಬೇಡ ಅನ್ನುವಂಥ ವಿರೋಧದಿಂದ ಶುರುವಾಗಿರುವಂಥ ಹೋರಾಟ ಇದು. ನಮ್ಮ ಸಂಘಟನೆ ಇದು ಕೊಡವ ಬಾಳೋ ಪಾದಯಾತ್ರೆ 2ನೇ ತಾರೀಕಿಗೆ ಕುಟ್ಟದಿಂದ ಹೊರಟು ಇವತ್ತು ಯೂರಾಪೇಟೆ ದಾಟಿ ಇವತ್ತು ಬರ್ತಾ ಇದ್ದಾರೆ. ಈ ಕಡೆ ಮೇಕೇರಿ ಬಂದು ಮೇಕೇರಿಯಲ್ಲಿ ಹಾಲ್ಟ್ ಆಗ್ತದೆ ಸೇರುವಂಥದ್ದು. ಎಲ್ಲ ಸೇರುವಂಥದ್ದು ನಮಗೆ ಈಗಿನ ಪಾದಯಾತ್ರೆ, ನಮಗೆ ಜನರ ಸಹಕಾರ, ನಮಗೆ ಒಂದು ಸಪೋರ್ಟು ಯಾವ ರೀತಿ ಇದೆ ನೋಡಿದ್ರೆ ನಮಗೆ ಇಲ್ಲಿ ಸುಮಾರು ಒಂದು 30-35 ಸಾವಿರದಷ್ಟು ಜನ ಸೇರುವಂಥ ಒಂದು ವ್ಯವಸ್ಥೆ ಆಗ್ತಾ ಉಂಟು. ಇದು ಕೊಡವ ಸಮಾಜದಿಂದ ನಾವು ಇವಾಗ ಕೊಡವ ಸಮಾಜದ ಎಲ್ಲರ ಸಹಕಾರದಿಂದ ನಮ್ಮ ಮಡಿಕೇರಿ ಮತ್ತು ನಮ್ಮ ಅಕ್ಕಪಕ್ಕದ ಜನರು, ನಮಗೆ ಕೊಡುವ ನಗರ ಜನಾಂಗದವರು, ನಮಗೆ ಎಲ್ಲರಿಗೆ ಸೇರಿ ನಮಗೇನಾಗ್ತದೆ ಅಂದರೆ ಇಲ್ಲಿ ಅಲ್ಲಿಗೆ ಬಂದವರಿಗೆ ನಮ್ಮ ಚಿಕ್ಕಪೇಟೆ ಏನು ಹೇಳ್ತೇವೆ ನಾವು, ಆ ತಿಮ್ಮೆ ಸರ್ಕಲಲ್ಲಿ ಭವ್ಯವಾದೊಂದು ಸ್ವಾಗತ ಮಾಡಲಿಕ್ಕೆ ಮಾಡಿದ್ದೇವೆ. ದೊಡ್ಡಗೊಟ್ಟ ಪಾಟಾಗಿ ವಾಲಗಾಗಿ ಮತ್ತು ತಲೆಕೆ ಬಳಕು ಇದರಿಂದ ಮತ್ತು ಹೂವನ್ನು ಚೆಲ್ಲುವುದರ ಮೂಲಕ ಅವರನ್ನು ನಾವು. ಕೊಡಗು ಕಟ್ಟೆಮಾಡು ದೇಗುಲದಲ್ಲಿ ವಸ್ತ್ರ ವಿವಾದಕ್ಕೆ ಸಂಬಂಧಪಟ್ಟಂತೆ ತಮ್ಮ ಅಸ್ತಿತ್ವ ಉಳಿವಿಗಾಗಿ ಕೊಡವರ ಹೋರಾಟ ಮುಂದುವರಿತಾ ಇದೆ. ಇಂದು ಅಂತಿಮ ಘಟ್ಟಕ್ಕೆ ತಲುಪಿದೆ ಕೊಡವರ ಪಾದಯಾತ್ರೆ. ಮಡಿಕೇರಿ ಪ್ರವೇಶ ಮಾಡಲಿದೆ ಈ ಪಾದಯಾತ್ರೆ. ಮಡಿಕೇರಿಯಲ್ಲಿ ಕೊಡವರ ಬೃಹತ್ ಸಮಾವೇಶ ಕೂಡ ಇದೆ. ಸುಮಾರು 20,000 ಜನ ಭಾಗಿಯಾಗುವ ನಿರೀಕ್ಷೆಯಂತೆ ಈ ಸಮಾವೇಶಕ್ಕೆ ಬಿಗಿ ಪೊಲೀಸ್ ಬಂದೋಬಸ್ತನ್ನ ಕೂಡ ಒದಗಿಸಲಾಗಿದೆ. ಬೆಳಗ್ಗೆಯಿಂದ ಸಂಜೆ ತನಕ ಮದ್ಯ ಮಾರಾಟ ಬಂದ್ ಮಾಡಲಾಗಿದೆ. ತಮ್ಮ ಸಂಸ್ಕೃತಿ ತಮ್ಮ ಉಡುಪು ಧರಿಸಿ ಬಂದ್ರೆ ಅದಕ್ಕೆ ವಿರೋಧ ಯಾಕೆ ಅನ್ನುವಂತಹ ಪ್ರಶ್ನೆ ಕೊಡವರದ್ದು. ತಮ್ಮ ಅಸ್ತಿತ್ವದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೋರಾಟವನ್ನ ಮಾಡ್ತಿದ್ದಾರೆ. ಪಾದಯಾತ್ರೆಯನ್ನ ಹಮ್ಮಿಕೊಂಡಿದ್ರು. ಈಗ ಪಾದಯಾತ್ರೆ ಕೊನೆಯ ಹಂತ ತಲುಪಿದೆ. ಇವತ್ತು ಪಾದಯಾತ್ರೆ ಮುಕ್ತಾಯ ಆಗ್ತಾ ಇದ್ದಂತೆ ಬೃಹತ್ ಸಮಾವೇಶದ ಮೂಲಕ ಕೊಡವರ ಶಕ್ತಿ ಪ್ರದರ್ಶನ, ಆ ಮೂಲಕ ತಮ್ಮ ಅಸ್ತಿತ್ವವನ್ನ ಉಳಿಸಿಕೊಳ್ಳುವ ಪ್ರಯತ್ನ ಅವರಿಂದ ಆಗುತ್ತೆ. ಸಹಜವಾಗಿ ಸೂಕ್ಷ್ಮ ಪ್ರದೇಶ ಆಗಿದೆ ಆ ಭಾಗ. ಹಾಗಾಗಿ ಪೊಲೀಸರು ಕೂಡ ಕಟ್ಟೆಚ್ಚರವನ್ನು ವಹಿಸಿದ್ದಾರೆ. ಅತಿ ಹೆಚ್ಚಿನ ಭದ್ರತೆಯನ್ನು ಒದಗಿಸಲಾಗಿದೆ. ದೇಗುಲ ಉತ್ಸವಕ್ಕೆ ಕೊಡವರ ಸಮವಸ್ತ್ರ ಬೇಡ ಅನ್ನುವಂಥ ವಿರೋಧದಿಂದ ಶುರುವಾಗಿರುವಂಥ ಹೋರಾಟ ಇದು. ನಮ್ಮ ಸಂಘಟನೆ ಇದು ಕೊಡವ ಬಾಳೋ ಪಾದಯಾತ್ರೆ 2ನೇ ತಾರೀಕಿಗೆ ಕುಟ್ಟದಿಂದ ಹೊರಟು ಇವತ್ತು ಯೂರಾಪೇಟೆ ದಾಟಿ ಇವತ್ತು ಬರ್ತಾ ಇದ್ದಾರೆ. ಈ ಕಡೆ ಮೇಕೇರಿ ಬಂದು ಮೇಕೇರಿಯಲ್ಲಿ ಹಾಲ್ಟ್ ಆಗ್ತದೆ ಸೇರುವಂಥದ್ದು. ಎಲ್ಲ ಸೇರುವಂಥದ್ದು ನಮಗೆ ಈಗಿನ ಪಾದಯಾತ್ರೆ, ನಮಗೆ ಜನರ ಸಹಕಾರ, ನಮಗೆ ಒಂದು ಸಪೋರ್ಟು ಯಾವ ರೀತಿ ಇದೆ ನೋಡಿದ್ರೆ ನಮಗೆ ಇಲ್ಲಿ ಸುಮಾರು ಒಂದು 30-35 ಸಾವಿರದಷ್ಟು ಜನ ಸೇರುವಂಥ ಒಂದು ವ್ಯವಸ್ಥೆ ಆಗ್ತಾ ಉಂಟು. ಇದು ಕೊಡವ ಸಮಾಜದಿಂದ ನಾವು ಇವಾಗ ಕೊಡವ ಸಮಾಜದ ಎಲ್ಲರ ಸಹಕಾರದಿಂದ ನಮ್ಮ ಮಡಿಕೇರಿ ಮತ್ತು ನಮ್ಮ ಅಕ್ಕಪಕ್ಕದ ಜನರು, ನಮಗೆ ಕೊಡುವ ನಗರ ಜನಾಂಗದವರು, ನಮಗೆ ಎಲ್ಲರಿಗೆ ಸೇರಿ ನಮಗೇನಾಗ್ತದೆ ಅಂದರೆ ಇಲ್ಲಿ ಅಲ್ಲಿಗೆ ಬಂದವರಿಗೆ ನಮ್ಮ ಚಿಕ್ಕಪೇಟೆ ಏನು ಹೇಳ್ತೇವೆ ನಾವು, ಆ ತಿಮ್ಮೆ ಸರ್ಕಲಲ್ಲಿ ಭವ್ಯವಾದೊಂದು ಸ್ವಾಗತ ಮಾಡಲಿಕ್ಕೆ ಮಾಡಿದ್ದೇವೆ. ದೊಡ್ಡಗೊಟ್ಟ ಪಾಟಾಗಿ ವಾಲಗಾಗಿ ಮತ್ತು ತಲೆಕೆ ಬಳಕು ಇದರಿಂದ ಮತ್ತು ಹೂವನ್ನು ಚೆಲ್ಲುವುದರ ಮೂಲಕ ಅವರನ್ನು ನಾವು ಸ್ವಾಗತ ಮಾಡ್ತೇವೆ. ದೇಗುಲದಲ್ಲಿ ವಸ್ತ್ರ ವಿವಾದಕ್ಕೆ ಸಂಬಂಧಪಟ್ಟಂತೆ ತಮ್ಮ ಅಸ್ತಿತ್ವ ಉಳಿವಿಗಾಗಿ ಕೊಡವರ ಹೋರಾಟ ಮುಂದುವರಿತಾ ಇದೆ. ಇಂದು ಅಂತಿಮ ಘಟ್ಟಕ್ಕೆ ತಲುಪಿದೆ ಕೊಡವರ ಪಾದಯಾತ್ರೆ. ಮಡಿಕೇರಿ ಪ್ರವೇಶ ಮಾಡಲಿದೆ ಈ ಪಾದಯಾತ್ರೆ.
ಮಡಿಕೇರಿಯಲ್ಲಿ ಕೊಡವರ ಬೃಹತ್ ಸಮಾವೇಶ ಕೂಡ ಇದೆ. ಸುಮಾರು 20,000 ಜನ ಭಾಗಿಯಾಗುವ ನಿರೀಕ್ಷೆಯಂತೆ ಈ ಸಮಾವೇಶಕ್ಕೆ ಬಿಗಿ ಪೊಲೀಸ್ ಬಂದೋಬಸ್ತನ್ನ ಕೂಡ ಒದಗಿಸಲಾಗಿದೆ. ಬೆಳಗ್ಗೆಯಿಂದ ಸಂಜೆ ತನಕ ಮದ್ಯ ಮಾರಾಟ ಬಂದ್ ಮಾಡಲಾಗಿದೆ. ತಮ್ಮ ಸಂಸ್ಕೃತಿ, ತಮ್ಮ ಉಡುಪು ಧರಿಸಿ ಬಂದ್ರೆ ಅದಕ್ಕೆ ವಿರೋಧ ಯಾಕೆ ಅನ್ನುವಂಥ ಪ್ರಶ್ನೆ ಕೊಡವರದ್ದು. ತಮ್ಮ ಅಸ್ತಿತ್ವದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೋರಾಟವನ್ನ ಮಾಡ್ತಿದ್ದಾರೆ. ಪಾದಯಾತ್ರೆಯನ್ನ ಹಮ್ಮಿಕೊಂಡಿದ್ರು. ಈಗ ಪಾದಯಾತ್ರೆ ಕೊನೆಯ ಹಂತ ತಲುಪಿದೆ. ಇವತ್ತು ಪಾದಯಾತ್ರೆ ಮುಕ್ತಾಯ ಆಗ್ತಾ ಇದ್ದಂತೆ ಬೃಹತ್ ಸಮಾವೇಶದ ಮೂಲಕ ಕೊಡವರ ಶಕ್ತಿ ಪ್ರದರ್ಶನ, ಆ ಮೂಲಕ ತಮ್ಮ ಅಸ್ತಿತ್ವವನ್ನ ಉಳಿಸಿಕೊಳ್ಳುವ ಪ್ರಯತ್ನ ಅವರಿಂದ ಆಗುತ್ತೆ. ಸಹಜವಾಗಿ ಸೂಕ್ಷ್ಮ ಪ್ರದೇಶ ಆಗಿದೆ ಆ ಭಾಗ. ಹಾಗಾಗಿ ಪೊಲೀಸರು ಕೂಡ ಕಟ್ಟೆಚ್ಚರವನ್ನು ವಹಿಸಿದ್ದಾರೆ. ಅತಿ ಹೆಚ್ಚಿನ ಭದ್ರತೆಯನ್ನು ಒದಗಿಸಲಾಗಿದೆ. ದೇಗುಲ ಉತ್ಸವಕ್ಕೆ ಕೊಡವರ ಸಮವಸ್ತ್ರ ಬೇಡ ಅನ್ನುವಂಥ ವಿರೋಧದಿಂದ ಶುರುವಾಗಿರುವಂಥ ಹೋರಾಟ ಇದು. ನಮ್ಮ ಸಂಘಟನೆ ಇದು ಕೊಡವಮೆ ಬಾಳೋ ಪಾದಯಾತ್ರೆ 2ನೇ ತಾರೀಕಿಗೆ ಕುಟ್ಟದಿಂದ ಹೊರಟು ಇವತ್ತು ವೀರಾಪೇಟೆ ದಾಟಿ ಇವತ್ತು ಬರ್ತಾ ಇದ್ದಾರೆ. ಈ ಕಡೆ ಮೇಕೇರಿ ಬಂದು ಮೇಕೇರಿಯಲ್ಲಿ ಹಾಲ್ಟ್ ಆಗ್ತದೆ ಸೇರುವಂಥದ್ದು. ಎಲ್ಲ ಸೇರುವಂಥದ್ದು ನಮಗೆ ಈಗಿನ ಪಾದಯಾತ್ರೆ, ನಮಗೆ ಜನರ ಸಹಕಾರ, ನಮಗೆ ಒಂದು ಸಪೋರ್ಟು ಯಾವ ರೀತಿ ಇದೆ ನೋಡಿದ್ರೆ ನಮಗೆ ಇಲ್ಲಿ ಸುಮಾರು ಒಂದು 30-35 ಸಾವಿರದಷ್ಟು ಜನ ಸೇರುವಂಥ ಒಂದು ವ್ಯವಸ್ಥೆ ಆಗ್ತಾ ಉಂಟು. ಇದು ಕೊಡವ ಸಮಾಜದಿಂದ ನಾವು ಇವಾಗ ಕೊಡವ ಸಮಾಜದ ಎಲ್ಲರ ಸಹಕಾರದಿಂದ ನಮ್ಮ ಮಡಿಕೇರಿ ಮತ್ತು ನಮ್ಮ ಅಕ್ಕಪಕ್ಕದ ಜನರು, ನಮಗೆ ಕೊಡುವ ನಗರ ಜನಾಂಗದವರು, ನಮಗೆ ಎಲ್ಲರಿಗೆ ಸೇರಿ ನಮಗೇನಾಗ್ತದೆ ಅಂದರೆ ಇಲ್ಲಿ ಅಲ್ಲಿಗೆ ಬಂದವರಿಗೆ ನಮ್ಮ ಚಿಕ್ಕಪೇಟೆ ಏನು ಹೇಳ್ತೇವೆ ನಾವು, ಆ ತಿಮ್ಮೆ ಸರ್ಕಲಲ್ಲಿ ಭವ್ಯವಾದೊಂದು ಸ್ವಾಗತ ಮಾಡಲಿಕ್ಕೆ ಮಾಡಿದ್ದೇವೆ. ದೊಡ್ಡಗೊಟ್ಟ ಪಾಟಾಗಿ ವಾಲಗಾಗಿ ಮತ್ತು ತಲೆಗೆ ಬೆಳಕು ಇದರಿಂದ ಮತ್ತು ಹೂವನ್ನು ಚೆಲ್ಲುವುದರ ಮೂಲಕ ಅವರನ್ನು ನಾವು. ಕೊಡಗು ಕಟ್ಟೆ ಮಾಡು ದೇಗುಲದಲ್ಲಿ ವಸ್ತ್ರ ವಿವಾದಕ್ಕೆ ಸಂಬಂಧಪಟ್ಟಂತೆ ತಮ್ಮ ಅಸ್ತಿತ್ವ ಉಳಿವಿಗಾಗಿ ಕೊಡವರ ಹೋರಾಟ ಮುಂದುವರಿತಾ ಇದೆ. ಇಂದು ಅಂತಿಮ ಘಟ್ಟಕ್ಕೆ ತಲುಪಿದೆ ಕೊಡವರ ಪಾದಯಾತ್ರೆ. ಮಡಿಕೇರಿ ಪ್ರವೇಶ ಮಾಡಲಿದೆ ಈ ಪಾದಯಾತ್ರೆ. ಮಡಿಕೇರಿಯಲ್ಲಿ ಕೊಡವರ ಬೃಹತ್ ಸಮಾವೇಶ ಕೂಡ ಇದೆ. ಸುಮಾರು 20,000 ಜನ ಭಾಗಿಯಾಗುವ ನಿರೀಕ್ಷೆಯಂತೆ ಈ ಸಮಾವೇಶಕ್ಕೆ ಬಿಗಿ ಪೊಲೀಸ್ ಬಂದೋಬಸ್ತನ್ನ ಕೂಡ ಒದಗಿಸಲಾಗಿದೆ. ಬೆಳಗ್ಗೆಯಿಂದ ಸಂಜೆ ತನಕ ಮದ್ಯ ಮಾರಾಟ ಬಂದ್ ಮಾಡಲಾಗಿದೆ. ತಮ್ಮ ಸಂಸ್ಕೃತಿ, ತಮ್ಮ ಉಡುಪು ಧರಿಸಿ ಬಂದ್ರೆ ಅದಕ್ಕೆ ವಿರೋಧ ಯಾಕೆ ಅನ್ನುವಂಥ ಪ್ರಶ್ನೆ ಕೊಡವರದ್ದು. ತಮ್ಮ ಅಸ್ತಿತ್ವದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೋರಾಟವನ್ನ ಮಾಡ್ತಿದ್ದಾರೆ. ಪಾದಯಾತ್ರೆಯನ್ನ ಹಮ್ಮಿಕೊಂಡಿದ್ರು. ಈಗ ಪಾದಯಾತ್ರೆ ಕೊನೆಯ ಹಂತ ತಲುಪಿದೆ. ಇವತ್ತು ಪಾದಯಾತ್ರೆ ಮುಕ್ತಾಯ ಆಗ್ತಾ ಇದ್ದಂತೆ ಬೃಹತ್ ಸಮಾವೇಶದ ಮೂಲಕ ಕೊಡವರ ಶಕ್ತಿ ಪ್ರದರ್ಶನ, ಆ ಮೂಲಕ ತಮ್ಮ ಅಸ್ತಿತ್ವವನ್ನ ಉಳಿಸಿಕೊಳ್ಳುವ ಪ್ರಯತ್ನ ಅವರಿಂದ ಆಗುತ್ತೆ. ಸಹಜವಾಗಿ ಸೂಕ್ಷ್ಮ ಪ್ರದೇಶ ಆಗಿದೆ ಆ ಭಾಗ. ಹಾಗಾಗಿ ಪೊಲೀಸರು ಕೂಡ ಕಟ್ಟೆಚ್ಚರವನ್ನು ವಹಿಸಿದ್ದಾರೆ. ಅತಿ ಹೆಚ್ಚಿನ ಭದ್ರತೆಯನ್ನು ಒದಗಿಸಲಾಗಿದೆ. ದೇಗುಲ ಉತ್ಸವಕ್ಕೆ ಕೊಡವರ ಸಮವಸ್ತ್ರ ಬೇಡ ಅನ್ನುವಂಥ ವಿರೋಧದಿಂದ ಶುರುವಾಗಿರುವಂಥ ಹೋರಾಟ ಇದು.